ಹೆಣ್ಮಕ್ಳು ಎಷ್ಟು ಕಣ್ಣೀರು ಹಾಕ್ತಾ ಇದ್ರು, ಆ ಕಣ್ಣೀರೆಲ್ಲ ನನ್ನ ತಾಯಿ ಒರೆಸ್ಬಿಟ್ಟವ್ರೆ. ಜೀವನನೇ ಬೇಡ ಅಂತ ಅನ್ಸ್ಬಿಟ್ಟಿತ್ತು ನಮಗೆ. ಎಲ್ಲೆಲ್ಲೋ ಕಾಡಲ್ಲೆಲ್ಲ ಮನೆಗೆ ಬಂದ್ವಿ, ನೆಮ್ಮದಿ ಕೊಟ್ಟವ್ರೆ ನನಗಮ್ಮ. ನಾನು ಸಾಯೋವರೆಗೂ ನನ್ನ ಅಮ್ಮನ ನನ್ನ ಹೃದಯದೊಳಗೆ ಇಟ್ಕೊಂಡು ಪೂಜಿಸ್ತೀನಿ. ನೀನೆ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ. ಸ್ನೇಹಿತರೆ, ಇವತ್ತು ಮತ್ತೊಂದು ಪುಣ್ಯ ಕ್ಷೇತ್ರದ ಪರಿಚಯವನ್ನು ಮಾಡಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಇವತ್ತು ಅಮಾವಾಸ್ಯೆಯ ದಿನ ನಾವು ಈಗ ಇರುವಂಥ ಈ ಒಂದು ಪುಣ್ಯಕ್ಷೇತ್ರ ಯಾವುದಂದರೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗ್ಲ ಈ ಒಂದು ಗ್ರಾಮದಲ್ಲಿರುವಂತಹ ಶ್ರೀ ರೇಣುಕಾದೇವಿ ಯಲ್ಲಮ್ಮ ಒಂದು ಕ್ಷೇತ್ರ ಆಗಿರುವಂಥದ್ದು. ಈ ಒಂದು ಕ್ಷೇತ್ರ ಇವತ್ತು ಏನು ಶಕ್ತಿ ಕೇಂದ್ರವಾಗಿ ಬೆಳೀತಾ ಇರುವಂಥದ್ದು. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಈ ಒಂದು ಕ್ಷೇತ್ರಕ್ಕೆ ಅಮ್ಮನವರ ಆಶೀರ್ವಾದ ಪಡೆದುಕೊಳ್ಳೋದಕ್ಕೋಸ್ಕರ, ರೇಣುಕಾದೇವಿ ಯಲ್ಲಮ್ಮನ ಆಶೀರ್ವಾದ ಪಡೆಯೋದಕ್ಕೋಸ್ಕರ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಭಕ್ತಾದಿಗಳು ಸಾಗರವೇ ಇಲ್ಲಿ ಹರಿದು ಬರುತ್ತೆ. ಹಾಗಾದರೆ ಈ ಕ್ಷೇತ್ರದ ಮಹಿಮೆಯನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ, ಬನ್ನಿ. ನಮ್ಮ ಹೆಸರು ಮುತ್ತರಾಜಮ್ಮ ಅಂತೇಳಿ. ನಾವು ಸಿದ್ನಹಳ್ಳಿಯಿಂದ ಬರ್ತಾ ಇದ್ದೀವಿ, ಮಧುಗಿರಿ ಹತ್ರ. ನಾವು ನಮ್ಮ ಮಗಂಗೆ ತುಂಬ ಹುಷಾರಿರಲಿಲ್ಲ, ತಲೆ ಸುತ್ತ ಬರ್ತಾಯಿತ್ತು. ಎಲ್ಲೆಲ್ಲ ತೋರಿಸಿದ್ದೀವಿ, ತುಂಬ ದೊಡ್ಡ ಖರ್ಚು ಮಾಡಿದ್ದೀವಿ. ಹಾಸ್ಪಿಟ್ಲಾಗೆಲ್ಲ ಹೋಗಿ ನಮ್ಮ ಮಗಂಗೆ ಇವಾಗ PUC, ಅವನು ಫಸ್ಟ್ PUC, ತುಂಬ ಹುಷಾರಿಲ್ಲದೆ ಇದ್ದ. SLCಗೆ ಹೋಗ್ಬೇಕಾದ್ರೆ ಅವ್ನು ಕಾಲೇಜ್ಗೆ ಹೋಗಿಲ್ಲ. ಆದರೆ ಅಮ್ಮನ ದಯೆ ಅವ್ನು ಪಾಸ್ ಆದ. ಮತ್ತು ತಿರ್ಗಿ ಆಮೇಲೆ ಅವನು ಹುಷಾರಾದ. ಇಲ್ಲಿಗೆ ಬಂದಮೇಲೆ ನನ್ನ ಆರೋಗ್ಯನೇ ಸರಿ ಇರಲಿಲ್ಲ, ಫುಲ್ ಆಗಿತ್ತು ಬಾಡಿ ಈ ಥರ ಇರೋದು. ಈಗೆಲ್ಲ ಆರೋಗ್ಯ ಎಲ್ಲ ನಂದು ಎಲ್ಲ ಸರಿ ಹೋಯ್ತು. ನಮ್ಮ ಮನೆಯವ್ರು ನಮ್ಮ ಅಸಲು ಮಾತು ಹೇಳ್ತಾ ಇರಲಿಲ್ಲ. ಈಗ ಎಲ್ಲ ವಿಷಯದಲ್ಲೂ ಎಲ್ಲದರಲ್ಲೂ ಪಾಸಿಟಿವ್ನೇ ಬರ್ತಾಯಿದೆ. ಜೀವನ ಚೆನ್ನಾಗೈತೆ ಇಲ್ಲಿಗೆ ಬಂದಾಗಿಂತ. ನಿಮ್ಮ ಹೆಸರಮ್ಮ? ಆಶಾ ಅಂತ. ಎಲ್ಲಿಂದ ಬರ್ತಾ ಇದ್ರಿ? ದೊಡ್ಡಬಳ್ಳಾಪುರದಿಂದ. ಅಮ್ಮ ನಿಮ್ಮ ಹೆಸರು? ರೇಖಾ ಅಂತ. ಎಲ್ಲಿಂದಮ್ಮ? ಕುಣಿಗಲ್ಲಿಂದ. ಕುಣಿಗಲ್ಲು. ನೀವಮ್ಮ? ನಮ್ಮ ಹೆಸರು ನಂದಿನಿ, ನಾವು ಮಾಲೂರಿಂದ ಬರ್ತೀವಿ. ಮಾಲೂರಿಂದ. ಓಕೆ. ಇದು ಎಷ್ಟನೇ ಬಾರಿ ನೀವು ಬರ್ತಾರೆ ದೇವಸ್ಥಾನ? ಎರಡನೇ ಬಾರಿ. ಏನಕ್ಕೆ ಬರ್ತೀರಿ ಈ ದೇವಸ್ಥಾನಕ್ಕೆ? ಒಳ್ಳೇದಾಯ್ತದೆ, ಒಳ್ಳೇದಾಗಿದೆ ಅಂತ ಬರ್ತಿರೋದು. ಅಮ್ಮನವ್ರ ಬಗ್ಗೆ ಏನು ಅನ್ಸುತ್ತೆ? ತುಂಬ ಒಳ್ಳೇದು. ಅವ್ರು ಹೇಳೋದೆಲ್ಲ ಕರೆಕ್ಟಾಗಿ ಹೇಳ್ತಾರೆ. ಆಗ್ತಾ ಇದೆ, ಒಳ್ಳೇದಾಗಿದೆ. ಒಳ್ಳೇದಾಗಿದೆ. ಏನಾಗಿದೆ? ತುಂಬ ಒಳ್ಳೇದಾಗಿದೆ. ಮನೆಗಿದ್ದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಹೋಗೈತೆ, ಎಲ್ಲ ಸರಿ ಹೋಗೈತೆ. ನಮ್ದಾಗಿದ್ದೀವಿ. ಅಮ್ಮ, ನಿಮ್ಗೆ ಏನು ಒಳ್ಳೇದಾಗಿದೆ ಈ ಕ್ಷೇತ್ರಕ್ಕೆ? ಸರ್, ನಮ್ಮ ಮನೆಯವರು ಡ್ರಿಂಕ್ಸ್ ಮಾಡ್ತಾಯಿದ್ರು, ನಾವು ತುಂಬ ಕಷ್ಟದಲ್ಲಿದ್ವಿ. ಒಂದು 10 ತಿಂಗಳಾಯ್ತು ನಾನು ಇಲ್ಲಿ ಬರೋಕ್ಕಿಡ್ದು. ಅವ್ರು ಡ್ರಿಂಕ್ಸ್ ಎಲ್ಲ ಒಂದೇ ವಾರಕ್ಕೆ ಬಿಟ್ಬಿಟ್ರು ಸರ್. ಹೌದಾ? ನಾವೇನು ಕೇಳ್ತೀವಿ ಅದನ್ನೆಲ್ಲ ನನ್ನ ತಾಯಿ ಮಾಡಿಕೊಡ್ತಾರೆ. ಇಲ್ಲಿ ಅಂತೂ 100% ಸತ್ಯ. ನಂಬಿಕೆ ಇಡಬೇಕು, ಕಾಯಬೇಕು. ಈಗ ಎಷ್ಟೋ ವರ್ಷದಿಂದ ಕಾಯ್ತಾ ಇರ್ತೀವಿ, ಗಂಡಿರ ಹತ್ರ ಎಲ್ಲ ಅನುಭವಿಸಿರೋದು. ಅದನ್ನು ನಾವು ಸ್ವಲ್ಪ ದಿವಸ ಕಾಯೋಕ್ಕೇನು ತೊಂದರೆ ಏನಾಗಲ್ಲ. ಇಷ್ಟು ತಿಂಗಳೊತ್ತಿಗೆ ಅವನು ಹುಷಾರಾಯ್ತಾನೆ, ಸರಾಯ್ತಾನೆ ಅಂತ ಹೇಳಿಕೊಟ್ಟಿದ್ರು. 3 ವಾರದೊತ್ತಿಗೆ ಅವರು ಫಸ್ಟ್ನೇ ವಾರದಲ್ಲಿ ಡ್ರಿಂಕ್ಸ್ ಎಲ್ಲ ಬಿಟ್ಟರು. 3 ಅಮಾವಾಸ್ಯೆ ಹೊತ್ತಿಗೆ ಎಲ್ಲ ಕ್ಲಿಯರ್ ಆಯಿತು ಸರ್. ಅಮ್ಮ ಏನು ಮಾಡಿದ್ರು? ಒಂದು ನಿಂಬೆಹಣ್ಣು ಅಷ್ಟೇ ಸರ್, ಇನ್ನೇನಿಲ್ಲ. ಅಮ್ಮ ಯಾವುದು ಏನು ತಡೆ ಹೊಡೆಯೋದು ಅಂಥದ್ದೇನು ಇಲ್ಲ. ಬರೀ ಒಂದು ನಿಂಬೆಹಣ್ಣಲ್ಲಿ ಅಷ್ಟು ಪವಾಡ ಇದೆ ಸರ್, ಅಷ್ಟು ಪವರ್ಫುಲ್ ಐತೆ ಅದರಲ್ಲಿ. ನಂಬಲೇಬೇಕು ಸರ್, 100% ಗ್ಯಾರಂಟಿ. ಸುಳ್ಳನ್ನ ಮಾತೇ ಇಲ್ಲ ಸರ್. ಅಷ್ಟು ಹೆಣ್ಮಕ್ಳು ಎಷ್ಟು ಕಣ್ಣೀರು ಹಾಕ್ತಾ ಇದ್ರು, ಆ ಕಣ್ಣೀರೆಲ್ಲ ನನ್ನ ತಾಯಿ ಒರೆಸ್ಬಿಟ್ಟವ್ರೆ. ಜೀವನನೇ ಬೇಡ ಅಂತ ಅನ್ಸ್ಬಿಟ್ಟಿತ್ತು ನಮಗೆ. ನೆಮ್ಮದಿ ಜೀವನ ಕೊಟ್ಟವ್ರೆ. ಎಲ್ಲೆಲ್ಲೋ ಕಲ್ಗಳೆಲ್ಲ ಹಾಕೊಂಡು ಜೀವನ ಮಾಡ್ಕೊಂಡು ಬಂದ್ವಿ, ಎಲ್ಲೆಲ್ಲೋ ಕಾಡಲ್ಲೆಲ್ಲ ಮನೆಗಿದ್ದು ಬಂದ್ವಿ. ನೆಮ್ಮದಿ ಕೊಟ್ಟವ್ರೆ ನನಗಮ್ಮ. ನಾನು ಸಾಯೋವರೆಗೂ ನನ್ನ ಅಮ್ಮನ ನನ್ನ ಹೃದಯದೊಳಗೆ ಇಟ್ಕೊಂಡು ಪೂಜಿಸ್ತೀನಿ ನಾನು. ಅನ್ನು ಅಮ್ಮನೇ ಆಗಲಿ, ಎಲ್ಲಮ್ಮನೇ ಆಗಲಿ, ಅನ್ನು ಅಮ್ಮನ ಮುಖ ಎಲ್ಲಮ್ಮನ ರೂಪನೇ ಐತೆ. ಅಷ್ಟು ಪವರ್ಫುಲ್ ಆಗಿದ್ದಾರೆ ಅವರು ಇಬ್ಬರು ಅಷ್ಟೇ. ನಾನು ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಯಾಕೆ ಅವ್ರ ಮೇಲೆ ಇಷ್ಟೊಂದು ಭಕ್ತಿ ನಿಮಗೆ? ಸರ್, ನಮ್ಮ ಕಷ್ಟನ ಅವ್ರು ಹೊಡ್ಕೊಟ್ರಲ್ಲ, ಅದೇ ನಮಗೆ ತೃಪ್ತಿ. ಒಂದು ಗೊಕ್ಕ ಅನ್ನ ತಿನ್ನಕ್ಕೆ ನಾವು ಇವಾಗ ಒಂದು ಲೋಟ ನೀರು ಕುಡಿತಾ ಇರೋದು ಮನೆಯಿಂದ, ಅವರಿಂದನೇ. ನಾನು ಉಳ್ಕೊಳ್ಳೋ ಪರಿಸ್ಥಿತಿಲೇ ಇರಲಿಲ್ಲ. ಮನುಷ್ಯ ಮುಖ ನೋಡ್ತಿರ್ಲಿಲ್ಲ. ನಾನು 1 ತಿಂಗಳಾಗಿತ್ತು ಮನುಷ್ಯ ಮುಖ ನೋಡ್ತಿರ್ಲಿಲ್ಲ, ಸರಿಯಾಗಿ ಹೊಟ್ಟೆಗೆ ತಿಂತಿರ್ಲಿಲ್ಲ. ಸೌತೆಕಾಯಿ, ಕಲ್ಲಂಗಡಿ ಇಷ್ಟೇ ನಾನು ತಿಂತಿದ್ದು. ಒಂದು ಬಾಡಿಗೆ ಮನೇಲಿ ಇದ್ವಿ, ಅಲ್ಲಿ ತಳಗಡೆ ಸ್ಮಶಾನ ಇತ್ತು, ಮೇಲೆ ಮನೆ ಕಟ್ಟಿದ್ರು. ನಾನು 1 ವಾರ ಇದ್ದರೆ ಉಳಿತಾ ಇರಲಿಲ್ಲ. ಅಮ್ಮ ಇಮಿಡಿಯೇಟ್ಲಿ ಖಾಲಿ ಮಾಡು, ನಾನು ಇದ್ದೀನಿ ಅಂತ ಹೇಳಿದರು. ಅನ್ನೋ ಅಮ್ಮನೇ ಹೇಳಿದರು. ಆ ಮನೆ ತುಂಬ ಪ್ರಾಬ್ಲಮ್ ಇದೆ, ಅವಳು ಕಳ್ಕೊಂತೀಯ ನೀನು ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿದರು. ಅವಾಗ ಇಮಿಡಿಯೇಟ್ಲಿ ಖಾಲಿ ಮಾಡಿಸ್ಕೊಟ್ರು. ಓನರ್ ಖಾಲಿ ಮಾಡಬೇಡಿ ಅಂತ ಹೇಳಿದ್ರು ಸಹ ಅವ್ರ ಬಾಯಲ್ಲೇ ಖಾಲಿ ಮಾಡಿ ಅಂತ ಹೇಳಂಗೆ ಮಾಡಿಕೊಟ್ರು. ಓನರ್ಗಳು ನಾವು ಖಾಲಿ ಮಾಡಲ್ಲ, ಅಗ್ರಿಮೆಂಟ್ ಇನ್ನೂ ಮುಗ್ದಿಲ್ಲ ಅಂತ ಹೇಳಿದ್ರು. ಆದರೂ ಅಮ್ಮನ ಕಡೆಯಿಂದ ಖಾಲಿ ಮಾಡಿಸ್ಕೊಟ್ರು. ಖಾಲಿ ಮಾಡಿದ್ಮೇಲೆ ನಮ್ಮೂರಿಗೆ ಹೋದ್ವಿ. ಆಮೇಲೆ ಇಲ್ಲಿ ಅಮ್ಮನ ಹತ್ರ ಬಂದಾಗ ನಾನು ಹೊಡ್ಕೊಂತೀನಿ ಕಷ್ಟ ಇಲ್ಲ ಅಂತ ಅಂದರು. ಇವಾಗ ನೆಮ್ಮದಿಯಾಗಿದ್ದೀನಿ ಸರ್, ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀವಿ ಸರ್. ಡ್ರಿಂಕ್ಸು ಅನ್ನೋದು ಬರೋದೇ ಇಲ್ಲ ಅವರಿಗೆ. ಅಮ್ಮನ ಮೇಲೆ ಖುಷಿಯಾಗಿದ್ದೀವಿ ಸರ್. ಇಲ್ಲ, ನನ್ನ ಸಾಯಿವರೆಗೂ ನನ್ನ ಅಮ್ಮನ ಬಿಡಲ್ಲ, ನೆಮ್ಮದಿಯಾಗಿದ್ದೀನಿ. 1 ಲೋಟ ನೀರು ಕುಡಿತಿರೋದು ನನ್ನ ಅಮ್ಮನಿಂದಾನೆ. ಅಮ್ಮನ ಹೆಸರು ಹೇಳ್ಕೊಂಡೆ ಜೀವನ ಮಾಡ್ತೀನಿ ಸರ್. ಮಂಗಳವಾರ ಶುಕ್ರವಾರ ಅಂದೆ ವಾರ ಮಾಡ್ತೀನಿ, ಡೈಲಿ ಅಮ್ಮನ ನೆನ್ಕೊತೀನಿ ಸರ್.
ಮನಗಬೇಕಾದ್ರೆಲ್ಲ ನೆನ್ಕೊಂಡೆ ಮಲ್ಕೊಳ್ಳೋದು. ನಾನು ಇಂಥ ಕೆಲಸ ಆಗಬೇಕು ಅಂದರೆ ಅಂಥ ಕೆಲಸ ಮಾಡಿಬಿಡ್ತಾಳೆ. ನನಗೆ ಮನೆ ಫೋಡ್ತಲೇ ಹೂವಾಗುತ್ತೆ ಸರ್. ನನಗೆ ನಾನು ಇಲ್ಲಿವರೆಗೂ ಗದ್ಗೆ ಮೇಲೆ ಹೋಗಿಲ್ಲ, ನಮ್ಮನೇರೇ ಹೋಗಿರೋದು. ನನಗಿಂಥದ್ದು ಆಗಬೇಕು ಅಮ್ಮ, ನನಗೆ ನೆರವೇರಿಸ್ಕೊಡು ಅಂತ ಅಂದರೆ ಬಲ್ದ ಕಡೆನೇ ಹೂ ಕೊಡುತ್ತೆ ನನ್ನ ಅಮ್ಮ ಮನೇಲಿ. ಅಷ್ಟು ಪವರ್ಫುಲ್ ಸರ್ ಅವರು. ಈಗ ನೀವು ಸಾಯೋ ಸ್ಥಿತಿಗೆ ಹೋಗಿದ್ರಿ, ಸ್ಮಶಾನದ ಮೇಲ್ಗಡೆ ನಿಮ್ಮ ಮನೆ ಇತ್ತು. ಅಮ್ಮನವ್ರ ಹತ್ರ ಬರ್ತೀರಿ ಮನೆ ಖಾಲಿ ಮಾಡಿ ಅಂತ ಹೇಳಿದ್ಮೇಲೆ ನೀವು ಖಾಲಿ ಮಾಡಿದ್ವಿ ಸರ್. ನೀವು ತುಂಬಾ ಆರಾಮಾಗಿ ಹೋಗಿದ್ದೀರಿ? ಆರಾಮಾಗಿದ್ದೀನಿ ಸರ್. ಎಷ್ಟು ದುಡ್ಡು ಕೇಳಿದ್ರು? ಎಷ್ಟು ದುಡ್ಡು? ಏನಿಲ್ಲ ಸರ್. ನಮ್ಮ ಆಸ್ಪತ್ರೆ ಅಲ್ಲಿ ಇಲ್ಲಿ ಹೋಗಿದ್ರೆ ಲಕ್ಷಾಂತರ ರೂಪಾಯಿ. ಹಾಸ್ಪಿಟ್ಲಿಗೆ ಎಲ್ಲೂ ಹೋಗ್ಲಿಲ್ಲ. ಒಂದೇ ಒಂದು ನಿಂಬೆಹಣ್ಣಿಂದ 5 ರೂಪಾಯಿ ನಿಂಬೆಹಣ್ಣಿನ ಸರಿ ಮಾಡಿದ್ರು ಸರ್. ನಮ್ಮನೆಯವರಿಗೆ ದೇವಸ್ಥಾನಕ್ಕೆ ಬರೋಣ ಸರ್ ಇಲ್ಲ ಸರ್. 3 ಗದ್ಗೆಗೆ ಬಂದಿದ್ರು ನಮ್ಮನೆಯವರು, 3 ಅಮಾವಾಸ್ಯೆಗೆ ಬಂದಿದ್ರು ಅಷ್ಟೇ. ದುಡ್ಡು ಗಿಡ್ಡು ಏನಿಲ್ಲ ಸರ್. ನಾನು ಇಲ್ಲಿವರೆಗೂ ಅವ್ರಿಗೆ 1 ರೂಪಾಯಿನ ದುಡ್ಡು ಕೊಟ್ಟಿಲ್ಲ. ಬರೀ ಭಕ್ತಿ ಅಷ್ಟೇ ಸರ್. ನಾನು ಇಲ್ಲಿವರೆಗೂ ಗದ್ಗೆ ಮೇಲೆ ಹೋಗಿಲ್ಲ, ನಮ್ಮನೆಯವರೇ ಕೇಳ್ಕೊಂಡಿರೋದು. ಆದರೆ ನಮ್ಮನ್ನು ಇಲ್ಲಿವರೆಗೂ ಹಂಗೆ ಪೂಜಿಸ್ತಾ ಇದ್ದೀನಿ. ಪುಣ್ಯವಂತರು ಅಂತ ಹೇಳ್ಬೋದು. ಪುಣ್ಯವಂತರೇ ಸರ್. ಕಷ್ಟದಲ್ಲಿರೋರಿಗೆ ಏನು ಹೇಳ್ತೀರಿ ಈ ಮೂಲಕ? ಅದೇ ಅಮ್ಮನ್ನ ಬೇಡ್ಕೊಳ್ಳಿ, ನಂಬಿಕೆ ಇಟ್ಬಿಟ್ಟು ಬನ್ನಿ, 100% ಆಗುತ್ತೆ ಅಂತ ಹೇಳ್ತೀನಿ ಸರ್. ಒಂದ್ಸರಿ ನಾವು ಏನೇ ಆಗಲಿ ಒಂದು ಕನ್ನ ತಿಂತಾ ಇರೋದು ತಾಯಿಯಿಂದ ಅಂದರೆ ಯಾವತ್ತೂ ಆ ತಾಯಿ ನಾವು ಬರಬಾರ್ದು. ಹಂಗೆ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು. ತುಂಬ ಒಳ್ಳೆಯದಾಗಿದೆ ಸರ್. ನನಗೆ ತುಂಬ ಖುಷಿಯಾಗಿಂದ ಬರ್ತೀನಿ. ನನಗೆ ದೇವಸ್ಥಾನಕ್ಕೆ ಹೋಗಿ ದುಡ್ಡು ಅಡ್ಜಸ್ಟ್ ಆಗಲ್ಲ ಅಂದರೂ ಮಾಡಿಸ್ಕೊಡ್ತಾಳೆ ನನಗೆ. ತುಂಬ ಸಾಲ ಎಲ್ಲ ಮಾಡಿಕೊಂಡು ಸಂಸಾರನೇ ಬೇಡ ಅನ್ಸ್ಬಿಟ್ಟಿತ್ತು ಸರ್. ನಮ್ಮನೆಯವರು ತಟ್ಟೆ ಎಲ್ಲಿ ಬೇಕಲ್ಲಿಗೆ ಎಸ್ಬಿಡೋಣ ಅನ್ನೋದ. ಸಾಯ್ತೀನಿ ಅಂತೆಲ್ಲ ಹೋಗಿದ್ರು. ನನ್ನ ಹೆಂಡತಿ ಅಂತಲೇ ಸ್ವೀಕರಿಸ್ತಿರ್ಲಿಲ್ಲ ನನ್ನನ್ನು. ಇವಾಗ ಅಮ್ಮನ ಕಡೆಯಿಂದ ನೆಮ್ಮದಿಯಾಗಿದ್ದೀನಿ ಸರ್. ಕಷ್ಟ ಅಂತ ಬರೋಕ್ಕೆ ಬಿಡಲ್ಲ ಅಮ್ಮ ನನ್ನನ್ನು. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಷ್ಟು ಗೌರವದಿಂದನೇ ಮಾತಾಡ್ಸ್ತಾರೆ ಎಲ್ಲರೂ. ಫಸ್ಟ್ ಊಟ ಮಾಡಿ ಆಮೇಲೆ ಪೂಜೆ ಪುರಸ್ಕಾರ ಅಂತ ಎಲ್ಲ ಹೇಳ್ತಾರೆ. ಫಸ್ಟ್ ಊಟ ಮಾಡಿ ಅಂತಾನೆ ಊಟ ಮಾಡಿ ಅಂತಾನೆ ಸರ್ ಅನ್ನೋದು. ಮನೇಲಿ 1 ಕಾಳು ಅಕ್ಕಿನೂ ಸಹ ನನ್ನ ಹತ್ರ ಇರಲಿಲ್ಲ ಸರ್. ಅವತ್ತು ಬೇರೆಯವ್ರ ಮನೆಗೆ ಕೇಳಕ್ಕೆ ಹೋಗಲಿಲ್ಲ. ಅಮ್ಮನ ನೆನ್ಕೊಂಡು ನಾನು ಪೂಜೆ ಮಾಡಿದೆ ಮನೇಲಿ ಸರ್. ನನಗೆ ಹೆಂಗೋ ದುಡ್ಡ ಒದಗಿಸ್ಕೊಟ್ಲು. ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಮಾಲೂರಿಂದ ಸರ್. ಮಾಲೂರಿಂದ ಇಲ್ಲಿ ಎಷ್ಟನೇ ಬಾರಿ ಬರ್ತಾ ಇದ್ದೀರಾ? ನಾವು ಸುಮಾರು ಸಲ ಬಂದಿದ್ದೀವಿ. ಮೊದಲನೇ ಸಲ ಬಂದಾಗ ಅಮ್ಮ ನನಗೆ ಹೊರ ಕೊಟ್ಟಿಲ್ಲ. ಮನೆ ಕಡೆ ಪ್ರಾಬ್ಲಮ್ ಇದೆ, ನೀನು ಏನು ಮಾಡಿದ್ರು ಆಗಲ್ಲ ಅಂತೇಳಿ ವಾಪಸ್ ಕಳಿಸ್ಬಿಟ್ಟು ಆಗಲ್ಲ ಅಂತ. ಮತ್ತೆ ನಾನು ಇವಾಗ 6 ತಿಂಗಳು ಬಿಟ್ಕೊಂಡು ಮತ್ತೆ ಬಂದಿದ್ದೀನಿ. ಒಂದು ಸತಿ ಶುಕ್ರವಾರ ಬಂದೋದೆ, ಕಾಯಿ ಕೊಟ್ಟರು, ನಿಂಬೆಹಣ್ಣು ಹೋದೆ, ಮನೇಲಿ ಪೂಜೆ ಮಾಡಿದೆ. ನನಗೆಲ್ಲ ಸ್ವಲ್ಪ ಕಷ್ಟಗಳೆಲ್ಲ ಪರಿಹಾರ ಆಗಿ ನಾನು ಮತ್ತೆ ಬಂದೆ. ಎಷ್ಟನೇ ಬಾರಿ ಅಮ್ಮ? ನಾವು ಇದು 2ನೇ ಬಾರಿ ಸರ್. ದೇವಸ್ಥಾನಕ್ಕೆ ಬಂದಮೇಲೆ ಸ್ವಲ್ಪ ಪರವಾಗಿ. ನನಗೆ ಮೈಕೈ ಎಲ್ಲ ತುಂಬ ಪ್ರಾಬ್ಲಮ್, ನೋವುಗಳು ಜಾಸ್ತಿ ಇತ್ತು. ಮೊನ್ನೆ ಬಂದಿದ್ದೆ, ನಿಂಬೆಹಣ್ಣು ಕೊಟ್ರಮ್ಮ, ಇದು ಇಟ್ಕೊಂಡು ಪೂಜೆ ಮಾಡಮ್ಮ ಅಂತ. ನಿಂಬೆಹಣ್ಣಿಗೆ ಪೂಜೆ ಮಾಡಿದ್ಮೇಲೆ ನೋವೆಲ್ಲ ಕಡಿಮೆ ಆಗಿದೆ, ಆರೋಗ್ಯ ಸ್ವಲ್ಪ ಪರವಾಗಿಲ್ಲ, ಸುಧಾರಿಸಿದೆ. ಅಮ್ಮನ ನಂಬ್ಕೊಂಡಿದ್ದೀರಿ ನಾವು. ಅಮ್ಮನ ನಮ್ಗೆ ಒಳ್ಳೇದು ಮಾಡ್ತಾಳೆ ಅಂತ ನಾವು ಬಂದಿದ್ದೀರಿ. ಅದೇ ಇವಾಗ ಮೊರೆ ನೀರು ಹಾಕ್ಸ್ಕೊಂಡು 3 ಕಿತ್ತ ಮೊರೆ ನೀರು ಹಾಕ್ಸ್ಕೊಳ್ರಿ, ಆಮೇಲೆ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಮ್ಮ. ಆಗತ್ತೆ, ಖುಷಿ ಅನಿಸುತ್ತೆ, ನಮ್ಮ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಇದೆ ನಮಗೆ. ಅಮ್ಮನ ಪಾದ ನಾವು ಬಿಡಲ್ಲ, ಅಮ್ಮನ ನಮ್ಮನ್ನು ಬಿಡಲ್ಲ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.